ಇದು ನಮ್ಮ ಮನೆಯ ಸುತ್ತಮುತ್ತಲಿರುವಂತಹ ಸಸ್ಯಗಳು. ಇದು ಬಿಲ್ವ ಪತ್ರೆ ಗಿಡ. ಇದು ನಾವು ಮುಖ್ಯವಾಗಿ ದೇವರ ಪೂಜೆಗೆ ಉಪಯೋಗ ಮಾಡ್ತೀವಿ. ಅದರ ಎಲೆಗಳು ಹೀಗಿವೆ. ಇದು ಬಿಲ್ವ ಪತ್ರೆ ಗಿಡ. ಇದು ಸೀತಾಫಲ ಗಿಡ. ಮಳೆ ಆಗಿರೋದ್ರಿಂದ ಈ ವರ್ಷ ಒಳ್ಳೆ ಹಣ್ಣುಗಳನ್ನು ಬಿಟ್ಟಿದೆ. ಇದು ನೋಡ್ಬೋದು, ಎಲ್ಲ ಹಣ್ಣುಗಳು, ಸೀತಾಫಲ ಹಣ್ಣು. ನಮ್ಮ ಮನೆಯ ಸುತ್ತಲೂ ಬೀಜಗಳು ಬಿದ್ದು ಸಾಕಷ್ಟು ಸೀತಾಫಲ ಗಿಡಗಳು ತಾವೇ ಹುಟ್ಟಿಕೊಂಡಿವೆ. ಇದು ಇನ್ನೊಂದು ಬಿಲ್ವ ಪತ್ರೆ ಗಿಡ. ಅದರ ಪಕ್ಕದಲ್ಲಿನೇ ಒಂದು ಹುಣಸೆ ಮರ ಇದೆ. ಇದು ಬಿಲ್ವ ಪತ್ರೆ ಗಿಡ. ಇದು ಹನುಮ ಫಲದ ಗಿಡ. ಇದು ಹನುಮ ಫಲ. ಅದು ನಮ್ಮ ಅಜ್ಜನವರ ಗದ್ದಿಗೆ. ಇದು ನಾಗದೇವರ ಗದ್ದಿಗೆ. ಇದು ನಮ್ಮ ಮನೆಯ ಮುಂದೆ ಈ ಥರ ಇದು ಜೈವ ಸಸಿಗಳು. ಇದು ಡ್ರ್ಯಾಗನ್ ಫ್ರೂಟು, ಅನಂತರ ಸಿಹಿ ಸಸಿಗಳು ಈ ಥರ ಮಾಡಿದ್ದೀವಿ. ಇದು ನಮ್ಮ ಮನೆ ಹತ್ತಿರ ಇರುವಂಥ ಗುಲಾಬಿ ಗಿಡ. ನಮ್ಮ ಮನೆ ಹತ್ತಿರ ಈ ಥರ ಸಾಕಷ್ಟು ಬೇವಿನ ಗಿಡಗಳಿವೆ, ಹುಣಸೆ ಗಿಡಗಳಿವೆ. ಈ ಬೇವಿನಿಂದ ಸಾಕಷ್ಟು ಬೇವಿನ ಬೀಜ ಎಲೆಗಳು ಬೀಳುತ್ತವೆ. ಅದನ್ನು ಬೇವಿನ ಹಿಂಡಿಯಾಗಿ ನಾವು ಪರಿವರ್ತನೆ ಮಾಡ್ತೇವೆ. ಇದು ಸೀತಾಫಲ ಗಿಡಗಳು. ಅದು ಕಮಲಾಮು. ಇದು ಸಪೋಟ ಗಿಡ, ಚಿಕ್ಕು ಗಿಡ. ಇವೆಲ್ಲ ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು. ಇಲ್ಲಿ ಚಕ್ಕಿ ಗಿಡದ ಸಸಿಗಳಿವೆ.